ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ದಿನ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಮೌನಿ ಅಮಾವಾಸ್ಯೆಯ ನಂತರ ಇವತ್ತು ಯಾತ್ರಿಕರ ಹರಿವು ನಿನ್ನೆಗಿಂತ ಕಡಿಮೆ ಇದ್ದರೂ ಕೂಡ ಸುಮಾರು 5 ಕೋಟಿಯಷ್ಟು ಜನ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ನಿನ್ನೆ ಕಾಲು ತುಳಿತದ ನಂತರ ತ್ರಿವೇಣಿ ಸಂಗಮ ಹೇಗಿದೆ, ಸಂಗಮ್ ಘಾಟ್ನಲ್ಲಿ ಎಲ್ಲವೂ ಕೂಡ ಇವತ್ತು ಸಹಜ ಸ್ಥಿತಿಗೆ ಬಂದಿದೆಯಾ, ಮಹಾ ಕುಂಭಮೇಳದ ಚಿತ್ರಣ ಹೇಗಿದೆ, ಇದೇ ಈ ಹೊತ್ತಿನ ವಿಶೇಷ ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರಿಯಾರ್. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗ್ತಾ ಇದೆ. ಅದರಲ್ಲೂ ಕೂಡ A1 ಕುಂಭಮೇಳ ಆರಂಭ ಆದಾಗಿನಿಂದಲೂ ಕೋಟಿ ಕೋಟಿ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ. ಇವತ್ತು ಕೂಡ ಸುಮಾರು 5 ಕೋಟಿಯಷ್ಟು ಯಾತ್ರಿಕರು ಮಹಾ ಕುಂಭಮೇಳದ ಈ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಬರುವಂತ ಯಾತ್ರಿಕರ ಆ ಸುನಾಮಿ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರದಿ ನೋಡಿ. ಕುಂಭಮೇಳದಲ್ಲಿ ಹಿಂದೂಗಳ ಸುನಾಮಿ, 15 ಕೋಟಿಗೂ ಹೆಚ್ಚು ಭಕ್ತರಿಂದ ಸ್ನಾನ. ಎಸ್, ಈ ಸಲದ ಕುಂಭಮೇಳದಲ್ಲಿ ಸನಾತಿಗಳ ಸುನಾಮಿಯೇ ಹರಿದು ಬಂದಿತ್ತು. ದೇಶ ವಿದೇಶಗಳಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ರು. ಮೌನಿ ಸ್ನಾನದ ಸಮಯದಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಹಿಂದೂಗಳು ಸೇರಿದ್ರು. ಕುಂಭಮೇಳದಲ್ಲಿ ದಾಖಲೆಯ ಮೇಲೆ ದಾಖಲೆಗಳಾಗ್ತಾ ಇದೆ. ಮಹಾಕುಂಭಮೇಳ ಶುರು ಆದಾಗಿನಿಂದ ಇಲ್ಲಿ ತನಕ ಕೋಟ್ಯಾಂತರ ಭಕ್ತರು ಆಗಮಿಸಿ ಹೋಗಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಮೌನಿ ಸ್ನಾನದಲ್ಲಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರೆ, ಕುಂಭಮೇಳ ಶುರುವಾದ ನಂತರ ಇಲ್ಲಿ ತನಕ 15 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿದ್ರು 10 ಕೋಟಿ ಜನ. ಪ್ರಯಾಗ್ರಾಜ್ ನಗರದಲ್ಲಿ ಅಂದು ಸುಮಾರು 10 ಕೋಟಿ ಜನ ಇದ್ರು. ಆ ಮೂಲಕ ಹೊಸ ದಾಖಲೆ ಕೂಡ ಆಗಿದೆ. ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಹಲವು ದಿನ ಕುಂಭಮೇಳ ಇರೋದ್ರಿಂದ ಇನ್ನು ಯಾವೆಲ್ಲ ದಾಖಲೆ ಆಗಲಿದೆಯೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ದಿನ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಮೌನಿ ಅಮಾವಾಸ್ಯೆಯ ನಂತರ ಇವತ್ತು ಯಾತ್ರಿಕರ ಹರಿವು ನಿನ್ನೆಗಿಂತ ಕಡಿಮೆ ಇದ್ದರೂ ಕೂಡ ಸುಮಾರು 5 ಕೋಟಿಯಷ್ಟು ಜನ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ನಿನ್ನೆ ಕಾಲು ತುಳಿತದ ನಂತರ ತ್ರಿವೇಣಿ ಸಂಗಮ ಹೇಗಿದೆ, ಸಂಗಮ್ ಘಾಟ್ನಲ್ಲಿ ಎಲ್ಲವೂ ಕೂಡ ಇವತ್ತು ಸಹಜ ಸ್ಥಿತಿಗೆ ಬಂದಿದೆಯಾ, ಮಹಾ ಕುಂಭಮೇಳದ ಚಿತ್ರಣ ಹೇಗಿದೆ, ಇದೇ ಈ ಹೊತ್ತಿನ ವಿಶೇಷ ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರಿಯಾರ್. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗ್ತಾ ಇದೆ. ಅದರಲ್ಲೂ ಕೂಡ A1 ಕುಂಭಮೇಳ ಆರಂಭ ಆದಾಗಿನಿಂದಲೂ ಕೋಟಿ ಕೋಟಿ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ. ಇವತ್ತು ಕೂಡ ಸುಮಾರು 5 ಕೋಟಿಯಷ್ಟು ಯಾತ್ರಿಕರು ಮಹಾ ಕುಂಭಮೇಳದ ಈ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಬರುವಂತ ಯಾತ್ರಿಕರ ಆ ಸುನಾಮಿ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರದಿ ನೋಡಿ. ಕುಂಭಮೇಳದಲ್ಲಿ ಹಿಂದೂಗಳ ಸುನಾಮಿ, 15 ಕೋಟಿಗೂ ಹೆಚ್ಚು ಭಕ್ತರಿಂದ ಸ್ನಾನ. ಎಸ್, ಈ ಸಲದ ಕುಂಭಮೇಳದಲ್ಲಿ ಸನಾತಿಗಳ ಸುನಾಮಿಯೇ ಹರಿದು ಬಂದಿತ್ತು. ದೇಶ ವಿದೇಶಗಳಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ರು. ಮೌನಿ ಸ್ನಾನದ ಸಮಯದಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಹಿಂದೂಗಳು ಸೇರಿದ್ರು. ಕುಂಭಮೇಳದಲ್ಲಿ ದಾಖಲೆಯ ಮೇಲೆ ದಾಖಲೆಗಳಾಗ್ತಾ ಇದೆ. ಮಹಾಕುಂಭಮೇಳ ಶುರು ಆದಾಗಿನಿಂದ ಇಲ್ಲಿ ತನಕ ಕೋಟ್ಯಾಂತರ ಭಕ್ತರು ಆಗಮಿಸಿ ಹೋಗಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಮೌನಿ ಸ್ನಾನದಲ್ಲಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರೆ, ಕುಂಭಮೇಳ ಶುರುವಾದ ನಂತರ ಇಲ್ಲಿ ತನಕ 15 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿದ್ರು 10 ಕೋಟಿ ಜನ.
ಪ್ರಯಾಗ್ರಾಜ್ ನಗರದಲ್ಲಿ ಅಂದು ಸುಮಾರು 10 ಕೋಟಿ ಜನ ಇದ್ರು. ಆ ಮೂಲಕ ಹೊಸ ದಾಖಲೆ ಕೂಡ ಆಗಿದೆ. ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಹಲವು ದಿನ ಕುಂಭಮೇಳ ಇರೋದ್ರಿಂದ ಇನ್ನು ಯಾವೆಲ್ಲ ದಾಖಲೆ ಆಗಲಿದೆಯೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗುತ್ತಿದೆ. ಮೌನಿ ಅಮಾವಾಸ್ಯೆಯ ನಂತರ ಇವತ್ತು ಯಾತ್ರಿಕರ ಹರಿವು ನಿನ್ನೆಗಿಂತ ಕಡಿಮೆ ಇದ್ದರೂ ಕೂಡ ಸುಮಾರು 5 ಕೋಟಿಯಷ್ಟು ಜನ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ. ನಿನ್ನೆ ಕಾಲ್ತುಳಿತದ ನಂತರ ತ್ರಿವೇಣಿ ಸಂಗಮ ಹೇಗಿದೆ, ಸಂಗಮ್ ಘಾಟ್ನಲ್ಲಿ ಎಲ್ಲವೂ ಕೂಡ ಇವತ್ತು ಸಹಜ ಸ್ಥಿತಿಗೆ ಬಂದಿದೆಯಾ? ಮಹಾ ಕುಂಭಮೇಳದ ಚಿತ್ರಣ ಹೇಗಿದೆ? ಇದೇ ಈ ಹೊತ್ತಿನ ವಿಶೇಷ. ಮಹಾಕುಂಭ ಮಹಾಪರ್ವ. ನಾನು ರಂಜಿತ್ ಶಿರಿಯಾರ್. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗ್ತಾ ಇದೆ. ಅದರಲ್ಲೂ ಕೂಡ A1 ಕುಂಭಮೇಳ ಆರಂಭ ಆದಾಗಿನಿಂದಲೂ ಕೋಟಿ ಯಾತ್ರಿಕರು ಆಗಮಿಸ್ತಾ ಇದ್ದಾರೆ. ಇವತ್ತು ಕೂಡ ಸುಮಾರು 5 ಕೋಟಿಯಷ್ಟು ಯಾತ್ರಿಕರು ಮಹಾ ಕುಂಭಮೇಳದ ಈ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಬರುವಂತ ಯಾತ್ರಿಕರ ಆ ಸುನಾಮಿ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರದಿ ನೋಡಿ. ಕುಂಭಮೇಳದಲ್ಲಿ ಹಿಂದೂಗಳ ಸುನಾಮಿ. 15 ಕೋಟಿಗೂ ಹೆಚ್ಚು ಭಕ್ತರಿಂದ ಸ್ನಾನ. ಎಸ್, ಈ ಸಲದ ಕುಂಭಮೇಳದಲ್ಲಿ ಸನಾತಿಗಳ ಸುನಾಮಿಯೇ ಹರಿದು ಬಂದಿತ್ತು. ದೇಶ ವಿದೇಶಗಳಿಂದ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿದ್ರು. ಮೌನಿ ಸ್ನಾನದ ಸಮಯದಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಹಿಂದೂಗಳು ಸೇರಿದ್ರು. ಕುಂಭಮೇಳದಲ್ಲಿ ದಾಖಲೆಯ ಮೇಲೆ ದಾಖಲೆಗಳಾಗ್ತಾ ಇದೆ. ಮಹಾಕುಂಭಮೇಳ ಶುರು ಆದಾಗಿನಿಂದ ಇಲ್ಲಿ ತನಕ ಕೋಟ್ಯಾಂತರ ಭಕ್ತರು ಆಗಮಿಸಿ ಹೋಗಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಮೌನಿ ಸ್ನಾನದಲ್ಲಿ ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರೆ, ಕುಂಭಮೇಳ ಶುರುವಾದ ನಂತರ ಇಲ್ಲಿ ತನಕ 15 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿದ್ರು 10 ಕೋಟಿ ಜನ. ಪ್ರಯಾಗ್ರಾಜ್ ನಗರದಲ್ಲಿ ಅಂದು ಸುಮಾರು 10 ಕೋಟಿ ಜನ ಇದ್ರು. ಆ ಮೂಲಕ ಹೊಸ ದಾಖಲೆ ಕೂಡ ಆಗಿದೆ. ಕೋಟ್ಯಾಂತರ ಭಕ್ತರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಹಲವು ದಿನ ಕುಂಭಮೇಳ ಇರೋದ್ರಿಂದ ಇನ್ನು ಯಾವೆಲ್ಲ ದಾಖಲೆ ಆಗಲಿದೆಯೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.